ಇವತ್ತು 2ನೇ ಆಷಾಢ ಶುಕ್ರವಾರ. ಬೆಟ್ಟದ ಮೇಲಿರೋ ತಾಯಿನ ನೋಡೋಕ್ಕಾಗಲಿಲ್ಲ, ಹಂಗೆ ಅಲ್ಲಿದ್ದ ಅಲಂಕಾರನ ನೋಡೋಕ್ಕಾಗಲಿಲ್ಲ ಅಂತ ಬೇಜಾರು ಮಾಡ್ಕೊಂಡಿದ್ದೀರಾ? ಹಾಗಾದರೆ ಈ ವಿಡಿಯೋ ಫುಲ್ ನೋಡಿ, ನನ್ನ ತಾಯಿ ದರ್ಶನ ಮಾಡಿಸ್ಕೊಡ್ತೀನಿ. ನಮಸ್ಕಾರ ದೇವರು. ಏನಪ್ಪ ಇಷ್ಟು ದಿನ ವೀಡಿಯೋನೇ ಮಾಡ್ತಿರ್ಲಿಲ್ಲ ಅಂತ ಸುಮಾರು ಜನ ಕೇಳ್ತಾಯಿದ್ರು. ಅದು ಯಾರು ಕಂಡುಬಿತ್ತು ಏನೋ, ನನ್ನ ಹಳೆ ಫೋನ್ ಈ ಪರಿಸ್ಥಿತಿ ಆಗಿತ್ತು, ಅದಕ್ಕೆ ಯಾವುದೇ ವೀಡಿಯೋಸ್ ಮಾಡ್ತಿರ್ಲಿಲ್ಲ. ಇವತ್ತು ಆಷಾಢ ಶುಕ್ರವಾರ ತಾಯಿ ದರ್ಶನ ಮಾಡ್ಕೊಬರುವ ಅಂತ ನಾನು ನನ್ನ ಫ್ರೆಂಡ್ ಇವತ್ತು ಹೋಗಿದ್ದು ಚಾಮುಂಡಿ ಬೆಟ್ಟಕ್ಕೆ. ಅಲ್ಲೋಗಿ ಹಂಗೆ ಕರ್ಪೂರ ಹಚ್ಚಿ ಕೈ ಮುಗಿದು ಪಕ್ಕದಲ್ಲಿದ್ದ ಮಂಗನ್ನು ಮಾತಾಡ್ಸೋಕೆ ಹೋದರೆ ಅದು ನನಗೆ ಗುರಾಯಿಸ್ಬಿಡೋದ. ಇದೆಲ್ಲ ಸರಿ ಬರಲ್ಲ ಅಂತ ನಾವು ಭೂಮಿಯಿಂದ 3000 ಅಡಿ ಎತ್ತರದಲ್ಲಿರುವಂಥ ದೇವಿನ ನೋಡೋಕ್ಕೆ 1008 ಮೆಟ್ಲುಗಳನ್ನ ಹತ್ಕೊಂಡು ಹೋಗ್ಬೇಕು. ಅಲ್ಲಿ ಮೆಟ್ಲತ್ಬೇಕಾದ್ರೆ ಎಲ್ಲ ಕುಂಕುಮ ಇಟ್ಕೊಂಡು ಹೋಗ್ತಾರೆ. ಯಾಕಪ್ಪ ಅಂದರೆ ನಾವು ಅಂದ್ಕೊಂಡಿದ್ದು ಆಗುತ್ತೆ ಅನ್ನೋ ಒಂದು ನಂಬಿಕೆ ಮೇಲೆ. ಪ್ರತಿ ವರ್ಷ ಆಷಾಢ ಶುಕ್ರವಾರಗಳಲ್ಲಿ ತಾಯಿಗೆ ವಿಶೇಷ ಪೂಜೆ ಆಗುತ್ತೆ. ಯಾಕಂದರೆ ಈ ತಿಂಗಳು ತಾಯಿ ಜನಿಸಿದಂಥ ಒಂದು ತಿಂಗಳಾಗಿರುತ್ತೆ. ಮೆಟ್ಲುಗಳನ್ನ ಹತ್ಕೊಂಡು ಹೋಗ್ಬೇಕಾದ್ರೆ ಮಧ್ಯದಲ್ಲಿ ನಂದಿ ಇರುತ್ತೆ. ಈ ನಂದಿ ಪ್ರತಿ ವರ್ಷ ಬೆಳೆಯುತ್ತೆ ಅಂತ ಜನಗಳ ಒಂದು ನಂಬಿಕೆ. ಹಂಗೆ ಮುಂದೆ ಬಂದು ವ್ಯೂ ಪಾಯಿಂಟಲ್ಲಿ ನಿಂತ್ಕೊಂಡು ನಮ್ಮ ಮೈಸೂರನ್ನ ನೋಡಿಕೊಂಡು ಉಳಿದಿದ್ದ ಇನ್ನು ಸ್ವಲ್ಪ ಮೆಟ್ಲು ಹತ್ಕೊಂಡು ನಾವು ಕೊನೆಗೂ ದೇವಸ್ಥಾನದ ಹತ್ರ ಬಂದ್ವಿ. ದೇವಸ್ಥಾನದ ಹತ್ರ ಬಂದಾಗ ಅಲ್ಲಿ ನಡ್ಕೊಂಡು ಬಂದವ್ರಿಗೆಲ್ಲ ಪ್ರಸಾದ ಕೊಡ್ತಾಯಿದ್ರು. ಹಂಗೆ ಅವ್ರಿಗೆ ಡೈರೆಕ್ಟ್ ದರ್ಶನ ಅಂತ ಹೇಳಿದ್ರು. ನಾವು ಖುಷಿಲಿ ಹೋದ್ವಿ, ಖಾಲಿ ಇತ್ತು ಅಂತ. ಆದರೆ ಅಲ್ಲಿ ಫುಲ್ಲು ರಶ್ ಇತ್ತು. ಏನೂ ಮಾಡೋಕ್ಕಾಗಲ್ಲ, 2000 ರೂಪಾಯಿ ಟಿಕೆಟ್ ಕೊಟ್ಬಿಟ್ಟು ದೇವಿ ದರ್ಶನ ಮಾಡ್ತಾರೆ. ಆದರೆ ನಾವು ಫ್ರೀಯಾಗಿ ದರ್ಶನ ಮಾಡ್ಬೋದಲ್ಲ ಅಂತ ಖುಷಿಲಿ ನಿಂತ್ಕೊಂಡು ಅವ್ರು ಕೊಟ್ಟಿದ್ದ ಪ್ರಸಾದ ತಿನ್ಕೊಂಡು ಕೊನೆಗೂ ದೇವ್ರ ಹತ್ರ ಬಂದ್ವಿ. ಒಳಗಡೆ ಕಾಲಿಡ್ತಿದ್ದಂಗೆ ಯಾವುದೋ ಸ್ವರ್ಗಕ್ಕೆ ಕಾಲಿಟ್ಟು ಫೀಲ್ ಆಯಿತು. ಯಾಕಂದರೆ ಅಲ್ಲಿ ವಿಧವಾದಂತಹ ಹಣ್ಣುಗಳಿಂದ ಮತ್ತು ಹೂಗಳಿಂದ ಗರ್ಭಗುಡಿನ ಅಲಂಕಾರ ಮಾಡಿ ತಾಯಿನ ನೋಡೋಕ್ಕೆ ಇವತ್ತು 2 ಕಣ್ಣು ಸಾಲ್ತಿರ್ಲಿಲ್ಲ. ಹಂಗೆ ಹೊರಗಡೆ ಬಂದು ಅಲ್ಲಿದ್ದ ಡೆಕೋರೇಷನ್ ಲೈಟಿಂಗ್ಸ್ ಎಲ್ಲ ನೋಡಿಕೊಂಡು ನಾವು ಸ್ಟೆಪ್ಸ್ ಇಳ್ಕೊಂಡು ಬರೋವರೆಗೆ ಇಷ್ಟು ಕತ್ಲೆ ಆಗಿತ್ತು. ಹಾಗೆ ನಮ್ಮ ಗಾಡಿ ಎತ್ಕೊಂಡು ಸೀದಾ ನಮ್ಮ ರೂಮಿಗೆ ಬಂದು ಇವತ್ತಿನ ಡೇನ ಎಂಡ್ ಮಾಡಿದ್ವಿ.